ಕಣ್ತುಂಬಿಕೊಳ್ಳಿ. ಕದ್ದು ಮುಚ್ಚಿ ಏನ್ ನಡೀತಾ ಇಲ್ಲ, ಎಲ್ಲ ಖುಲ್ಲಂ ಖುಲ್ಲ ಓಪನ್ ಆಗಿ ನಡೀತಾ ಇದೆ. ಅಫಿಷಿಯಲ್ ಆಗಿ ಅಕೌಂಟ್ಗೆ ಹಾಕಿಸ್ಕೊತಾವ್ರೆ ಲಂಚವನ್ನ. ಪೊಲೀಸರಿಗೆ ಇಷ್ಟೊಂದು ಧೈರ್ಯ ಹೇಗೆ ಬಂತು ಹಾಗಾದ್ರೆ? ಮಂಡ್ಯದ KRS ಪೊಲೀಸ್ ಸ್ಟೇಷನ್ನಲ್ಲಿ ಹೈಟೆಕ್ ಭ್ರಷ್ಟಾಚಾರ ನಡೀತಾ ಇದೆ. ಫೋನ್ ಪೇ ಮೂಲಕ ಲಂಚ ಸ್ವೀಕರಿಸ್ತಾರೆ ಪೊಲೀಸರು. ಫೋನ್ ಪೇ ಮೂಲಕ ಪ್ರತಿ ಟಿಪ್ಪರ್ ಲಾರಿ ಪಾಸ್ ಆಗಬೇಕು ಅಂದ್ರೆ 25,000 ರೂಪಾಯಿ ಲಂಚವನ್ನ ಕೊಡಬೇಕು. ಆ 25,000 ರೂಪಾಯಿಯನ್ನ ಫೋನ್ ಪೇದಲ್ಲಿ ಹಾಕಿಸ್ಕೊತಾರೆ. KRS ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಿಮ್ಮ ಮುಂದೆ ಇಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ ರಮೇಶ್ ಕರ್ಕಿ ಕಟ್ಟಿ ಹಾಗೆ ಚಾಲಕ ನೆಹರು ಚೌಹಾಣ್ ಅವರ ಲಂಚಾವತಾರ. ನಮ್ಮ ಸಾಹೇಬ್ರು ಯಾರಿಗೂ ಹೆದರಲ್ಲ ಅಂತ ಡ್ರೈವರ್ ಬಿಲ್ಡಪ್ ಕೊಡ್ತಾರೆ. 25,000ಕ್ಕಿಂತ ಕಮ್ಮಿ ಆದ್ರೂ ಸಾಹೇಬ್ರು ಒಪ್ಪಲ್ಲ ಅಂತ ಡ್ರೈವರ್ ಹೇಳ್ತಾರೆ. ಟಿಪ್ಪರ್ ಲಾರಿ ಮಾಲೀಕ ಪ್ರಶಾಂತ್ ಮತ್ತು ಜೀಪ್ ಡ್ರೈವರ್ ನೆಹರು ಸಂಭಾಷಣೆಯನ್ನು ನಾವು ನಿಮ್ಮ ಮುಂದೆ ಕೇಳಿಸ್ತೀವಿ. ಇಬ್ಬರ ಸಂಭಾಷಣೆಯ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ. ಪೊಲೀಸ್ ಇಲಾಖೆಯ ಲಂಚಾವತಾರಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭ್ರಷ್ಟ ಇನ್ಸ್ಪೆಕ್ಟರ್ ಸಿಬ್ಬಂದಿ ವಜಾ ಆಗಬೇಕು ಅಂತ ಜನರು ಹೇಳ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರೇ, ಇಷ್ಟು ಸಾಕ್ಷಿ ಸಾಕಲ್ವಾ ಪೊಲೀಸರನ್ನ ಸಸ್ಪೆಂಡ್ ಮಾಡೋದಿಕ್ಕೆ? ಹಾಗಾಗಿ ಆ ನಿರ್ಧಾರವನ್ನ ಕೂಡಲೇ ತೆಗೆದುಕೊಳ್ಳಿ. ಮೊನ್ನೆ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಹೊರ ರಾಜ್ಯದ ವಾಹನಗಳನ್ನ ಅಡ್ಡಗಟ್ಟಿ 100 ರೂಪಾಯಿಗೆ ಭಿಕ್ಷೆ ಬೇಡ್ತಾ ಇದ್ರು RTO ಅಧಿಕಾರಿಗಳು ಅನ್ನೋದನ್ನ ನಿಮ್ಮ BTV ರಾಜ್ಯದ ಜನರ ಮುಂದೆ ಇಡುವಂತ ಒಂದು ಪ್ರಯತ್ನವನ್ನ ಮಾಡಿತ್ತು. ಯಾವ ರೀತಿಯಾಗಿ ಬರೀ 100 ರೂಪಾಯಿಗೆ ಅಂಗಲಾಚ್ತಾ ಇದ್ರು, ಕೈ ಒಡ್ಡುತ್ತಾ ಇದ್ರು RTO ಅಧಿಕಾರಿಗಳು ಹೊರ ರಾಜ್ಯದ ವಾಹನಗಳ ಅಥವಾ ಅಲ್ಲಿನ ಚಾಲಕರ ಅವರಿಂದ ಯಾವ ರೀತಿಗೆ ವಸೂಲಿ ಮಾಡ್ತಾ ಇದ್ರು ಅನ್ನೋದನ್ನ ನಿಮ್ಮ ಮುಂದೆ ನಾವು ತೋರಿಸಿದ್ವಿ. ಅದಕ್ಕೆ ತಕ್ಕ ಹಾಗೆ RTO ಅಧಿಕಾರಿಯನ್ನ ಅವರಿಗೆ ಕೊಡಬೇಕಾದಂಥ ಶಿಕ್ಷೆಯನ್ನ ಸರ್ಕಾರ ಕೊಟ್ಟಿತ್ತು. ಈಗ ಮತ್ತೊಂದು ಇದೇ ರೀತಿಯಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ಟೋರಿ ಇದು. ಮಾನ್ಯ ಗೃಹ ಸಚಿವರು ಈ ಸ್ಟೋರಿಯನ್ನು ನೋಡಬೇಕು. ಯಾಕೆಂದ್ರೆ ಪೊಲೀಸ್ ಇಲಾಖೆಯಲ್ಲೇ ನಡೀತಾ ಇರ್ತಕ್ಕಂತಹ ಖುಲ್ಲಂ ಖುಲ್ಲ ಲಂಚಾವತಾರದ ಒಂದು ಕಹಾನಿ ಇದು. ಪ್ರತಿ ಟಿಪ್ಪರ್ ಲಾರಿ ಪಾಸ್ ಆಗಬೇಕು ಅಂದ್ರೆ 25,000 ರೂಪಾಯಿ ಲಂಚವನ್ನ ಇವರು ಕೈಗಿಡಬೇಕು. ಕೈಗಲ್ಲ, ಫೋನ್ ಪೇ ಮಾಡಬೇಕು. KRS ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಹೈಟೆಕ್ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಇಲ್ಲಿನ ಇನ್ಸ್ಪೆಕ್ಟರ್. ಅಷ್ಟೇ ಅಲ್ಲ, ಇವರಿಗೆ ಬಿಲ್ಡಪ್ ಕೊಡಕ್ ಒಬ್ರು ಇಟ್ಕೊಂಡವ್ರು. ಇವರು ಡ್ರೈವರ್ ಒಬ್ಬರನ್ನ ಬಿಲ್ಡಪ್ ಕೊಡಕ್ ಬೇರೆ ಇಟ್ಕೊಂಡವ್ರು. ನಮ್ಮ ಸಾಹೇಬ್ರು ತುಂಬಾ ಸ್ಟ್ರಿಕ್ಟು, ಯಾರಿಗೂ ಹೆದರಲ್ಲ, 1 ರೂಪಾಯಿ ಕೂಡ ಕಡಿಮೆ ಆಗಲ್ಲ ಭ್ರಷ್ಟಾಚಾರದ ದುಡ್ಡಲ್ಲಿ. ಅವರೆಷ್ಟು ಕೇಳೋರು ಅಷ್ಟು ಕೊಡಲೇಬೇಕು. 25,000 ರೂಪಾಯಿಗಿಂತ 1 ರೂಪಾಯಿ ಕಡಿಮೆ ಆದರೂ ಸಹ ಒಪ್ಪಲ್ಲ ಸಾಹೇಬ್ರು. ಟಿಪ್ಪರ್ ಲಾರಿ ಮಾಲೀಕ ಪ್ರಶಾಂತ್ ಮತ್ತು ಜೀಪ್ ಡ್ರೈವರ್ ನೆಹರು ಇವರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ, ಇಬ್ಬರ ಸಂಭಾಷಣೆಯ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಾಗಾದ್ರೆ ಯಾವ ರೀತಿಯಾಗಿದೆ ಆ ಸಂಭಾಷಣೆ ಅನ್ನುವಂಥದ್ದೇ ಇರ್ತಕ್ಕಂಥ ಕುತೂಹಲ, ನಮಗೂ ಕುತೂಹಲ ಇದೆ. ಯಾವ ರೀತಿಯಾಗಿ ಇವರು ಖುಲ್ಲಂ ಖುಲ್ಲ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಯಾವ ರೀತಿಗೆ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಅನ್ನೋದು. ಹಾಗಾದ್ರೆ ಈ ಸಂಭಾಷಣೆ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಇವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಈ ಲಂಚವನ್ನೇ ಇಟ್ಕೊಂಡು, ಒಂದ್ಸಲ ನೋಡ್ಕೊಂಡ್ ಬರೋಣ. ಸರ್, ಈಗ ನಾನು 1,000-2,000 ಅಂತಾನೆ ಇಲ್ಲಲ್ಲ ಸರ್. ಏಕದಮ್ ಆಯ್ತು 5,000 ಅಂದ್ರೆ 10,000ನೇ ಕೊಡ್ತೀನಿ ಅಂತ ಇದೀನಿ. 25 ಅಂತಾನೆ ಇವ್ರು ಹಿಂಗಂದ್ರೆ ಹೆಂಗ್ ಮಾಡ್ಬೋದು ಹೇಳಿ ಸರ್, ನೀವೇ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿನೇ ನನ್ಗೂ ಅನಿಸ್ತೈತೆ, ನನ್ಗೆ ಅದು ಜಾಸ್ತಿ ಅಂತಾನೆ ಅನಿಸ್ತೈತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮ್ನೆ ಅಲ್ಲಿ ಇಲ್ಲಿ ಅವ್ರಿಗೆ ರಿಕ್ವೆಸ್ಟ್. ಮತ್ತೆ ಹಳೊಬ್ರು ಯಾರು ನಮ್ಗೆ ಹಿಂಗ್ ತೊಂದ್ರೆನೆ ಮಾಡಿಲ್ಲ ಸರ್. ನಾನೇ ಇದೀನಲ್ಲ, ಈಗ ನಾನು 5 ತಿಂಗಳಿಂದ ಯಾರು ಸಬ್ ಇನ್ಸ್ಪೆಕ್ಟರ್ ಯಾರು ಸರ್ ಇವರು? ಸಬ್ ಇನ್ಸ್ಪೆಕ್ಟ್ರೆ. ಏನಂತ ಹೆಸರು ಸರ್? ಯಾವ್ರವ್ರು? ರಮೇಶ್ ಕರ್ಕಿ ಕಟ್ಟಿ ಅಂತ ಹೇಳಿ. ಯಾವ ಕಡೆ ಅವರು ಸರ್? ಯಾವ್ರವ್ರು ಬರ್ತಾರ? ಬಾಗಲಕೋಟೆ ಸೈಡ್, ಈ ಕಡೆ ಸೌತ್ ಅವರಲ್ಲ, ನಾರ್ತ್ ಅವರು. ತುಂಬಾ ಡೇರು ಮಾತ್ರ, ತುಂಬಾ ಧೈರ್ಯವಂತರು. ಅದನ್ನ ಹೇಳ್ತೀನಿ, ಬೇಕಾರೆ ಫೇಸ್ ಮಾಡ್ತಾರೆ ಆ ರೀತಿ ಮನುಷ್ಯ. ಕೇಳೋದ್ ಕೇಳಿದೀನಿ. ಹೇಳಿ ಸರ್, ಒಂದು 10,000 ಫೈನಲೈಸ್ ಮಾಡಿಸ್ಕೊಡಿ ಸರ್. ನಾನ್ ಮಾತಾಡಿದೀನಿ ಆಗ್ಲೇ. ಅದು ಹೆಂಗೆ ಅಂತಂದ್ರೆ ಸರ್ ನೋಡಿ ಸರ್ ಆಯ್ತು ಸರ್, ಆಯ್ತು ಬಿಡಿ ಸರ್. ಈಗ ದಯವಿಟ್ಟು ಹೇಳೋದ್ ಕೇಳಿ, 15,000 ಕೊಡೋದಾಗ್ಲಿ ಫೈನಲೈಸ್ ಮಾಡಿಸ್ ಕಳ್ಸಿ. ಪ್ರಶಾಂತ್ ಅವ್ರೆ, ನಾನು ಇಷ್ಟು ನಿಮ್ಮ ಹತ್ರ ಇಷ್ಟು ಹೇಳಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾನು ಇಷ್ಟು ಹೇಳಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮೊದ್ಲೇ ಮಾತಾಡ್ಬಿಡುವೆ.
ಸರ್ ಆಯ್ತು ಬಿಡಿ ಸರ್ ಇದು ಹಿಂಗ್ ಕೊಡ್ತಾರೆ ಅಂತ ಅನ್ಬಿಟ್ಟು ಈ ವಯ್ಯ ಹೆಂಗ್ ಗೊತ್ತಾ, ಅವ್ರು ಹೇಳೋದೇ ಫೈನಲ್, ಅವ್ರು ಹೇಳೋದೇ ಫೈನಲ್ ಇದ್ದಲ್ಲೇ ಆಗೋದು. ಈಗ ನೋಡಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಹತ್ರ, ಸರ್ ನನ್ಗೇನ್ ಗೊತ್ತಾ ನಿಮ್ ಬ್ರದರ್ ತೀರ್ಕೊಂಡಿರೋದು, ಮತ್ತೆ ನೀವು ಒಂದ್ ಗಾಡಿ ಒಂದ್ ತಿಂಗಳಿಂದ ಗಾಡಿ ತೆಗಿದೇ ಇರೋದು ಎಲ್ಲ ಗೊತ್ತಾ ನನ್ಗೆ. ಅದೆಲ್ಲ ಹೇಳಿ ನಾನೇ ಸರ್ ಬ್ರದರ್ ತೀರ್ಕೊಂಡಿದಾರಂತೆ ಸರ್, ರಿಕ್ವೆಸ್ಟ್ ಮಾಡ್ಕೊತಾ ಇದಾರೆ, ಒಂದ್ 10,000 ತಿಂಗಳು ಕೊಡ್ತಾರಂತೆ ಸರ್, ನೋಡಿ ಹಂಗೆ ಅಂತ ಅನ್ಬಿಟ್ಟು ಕೇಳ್ದೆ, ನಾನೇ ಕೇಳ್ದೆ. ಕೇಳಿದ್ರೆ ಅದೆಲ್ಲ ನನ್ಗೆ ಗೊತ್ತಿಲ್ಲ ಅಂತಾನೆ ಹೇಳಿದ್ರು. ಸರ್ ಈಗ ಫೈನಲ್ ಎಷ್ಟು ಇದ್ ಮಾಡ್ಬೇಕು ಅಂತ ಸರ್ ಅವರು ಹೇಳಿಲ್ವಾ ಸರ್? ನಾನು ಹೇಳೋದ್ ಏನು ಅಂತಂದ್ರೆ 10,000 ಇದ್ ಮಾಡ್ಕೊಳ್ಳಿ ಸರ್, ಬೇಡ ಕೊನೆಗೆ 15,000 ಇದ್ ಮಾಡ್ಕೊಂಡು ಕ್ಲೋಸ್ ಮಾಡ್ಸಿ. ಒಂದ್ ಕೆಲ್ಸ ಮಾಡಿ ಸರ್, ನೀವೇ ಮಾತಾಡ್ಬಿಡಿ ಸರ್. ಮಾತಾಡೋದಕ್ಕಿಂತ ನೀವೇ ಮಾತಾಡಿ ಸರ್, ನಾನ್ ಮಾತಾಡೋದಾಗಿದ್ರೆ 8 ಗಂಟೆಲೆ ಮಾತಾಡುವೆ, ಅರ್ಥ ಮಾಡ್ಕೊಳ್ಳಿ. 11 ಗಂಟೆವರೆಗೂ ಕಾಯ್ಬೇಕಿತ್ತ ಸರ್? ಈಗ ನಾನು 1,000 2,000 ಅಂತಾನೆ ಇಲ್ಲಲ್ಲ ಸರ್, ಏಕದಮ್ ಆಯ್ತು 5,000 ಅಂದ್ರೆ 10,000 ಕೊಡ್ತೀನಿ ಅಂತ ಇದೀನಿ. 25 ಅಂತಾನೆ ಇವ್ರು ಹಿಂಗಂದ್ರೆ ಹೆಂಗ್ ಮಾಡ್ಬೋದು ಹೇಳಿ ಸರ್, ನೀವೇ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿನೇ ನನ್ಗೂ ಅನಿಸ್ತೈತೆ, ನನ್ಗೆ ಅದು ಜಾಸ್ತಿ ಅಂತಾನೆ ಅನಿಸ್ತೈತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮ್ನೆ ಅಲ್ಲಿ ಇಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮತ್ತೆ ಹಳಬ್ರು ಯಾರು ನಮ್ಗೆ ಹಿಂಗ್ ತೊಂದ್ರೆನೆ ಮಾಡಿಲ್ಲ ಸರ್. ನಾನೇ ಇದೀನಲ್ಲ ಈಗ, ನಾನು 5 ತಿಂಗಳಿಂದ ಯಾರು ಸಬ್ ಇನ್ಸ್ಪೆಕ್ಟರ್ ಯಾರು ಸರ್ ಇವರು? ಸಬ್ ಇನ್ಸ್ಪೆಕ್ಟ್ರೆ. ಏನಂತ ಹೆಸರು ಸರ್? ಯಾವ್ರವ್ರು? ರಮೇಶ್ ಕರ್ಕಿಕಟ್ಟಿ ಅಂತ ಹೇಳಿ. ಯಾವ ಕಡೆ ಅವರು ಸರ್? ಯಾವ್ರವ್ರು ಬರ್ತಾರ? ಬಾಗಲಕೋಟೆ ಸೈಡ್, ಈ ಕಡೆ ಸೌತ್ ಅವರಲ್ಲ, ನಾರ್ತ್ ಅವರು. ತುಂಬಾ ಡೇರು ಮಾತ್ರ, ತುಂಬಾ ಧೈರ್ಯವಂತರು. ಅದನ್ನ ಹೇಳ್ತೀನಿ ಬೇಕಾದ್ರೆ, ಅವ್ರು ಹೇಳ್ಬಿಟ್ರೆ ಅವ್ನು ಕಡಿಮೆ ಮಾಡಲ್ಲ ಅವರು. ಸರ್ ಹೇಳಿ ಸರ್, ಇದೊಂದ್ ಮಾತು ಒಂದ್ಸಲಿ ಮಾಡಿ ದಯವಿಟ್ಟು ನಮಗೋಸ್ಕರ ರಿಕ್ವೆಸ್ಟ್. ಏನ್ ಅನ್ಕೋತಾರೆ ಗೊತ್ತವ್ರು, ಇವ್ರೇನಾದ್ರು ತಗೊಂಡ್ರ ಅಂತ ಸರ್. ಇದೊಂದ್ಸಲಿ ನಮಗೋಸ್ಕರ ರಿಕ್ವೆಸ್ಟ್ ಮಾಡಿ ಸರ್. ಇಲ್ಲ, ನಾನ್ ಮಾತಾಡೋದಾಗಿದ್ರೆ ಅವತ್ತೇ ಮಾತಾಡುವೆ. 10,000 ಇಸ್ಕೊಡ್ನಲ್ಲ, ಅವತ್ತೇ ಮಾತಾಡುವೆ. ಸರ್ ನನಗೆ ಏನು ಹೇಳ್ತಾ ಇಲ್ಲ. ಆಯ್ತು ಸರ್, 15,000 ಆಗ್ಲಿ ಒಂದ್ ಫೈನಲೈಸ್ ಮಾಡ್ಕೊಡಿ ಸರ್ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲ ಅಂತಂದ್ರೆ ಬೆಳಿಗ್ಗೆ ಬಂದು ನೀವೇ ಮಾತಾಡ್ಬಿಡ್ತೀರಾ ಒಂದ್ಸರಿ. ಸರ್ ಬೆಳಿಗ್ಗೆ ಬರೋದಾಗಿದ್ರೆ ಇಷ್ಟೊತ್ತವರೆಗೂ ಕಾಯ್ಬೇಕು. ಇಲ್ಲೇ ಇರ್ತದೆ ಗಾಡಿ, ಇಲ್ಲ ಹೋಗಲ್ಲ, ತಲೆ ಕೆಡ್ಸ್ಕೊಬೇಡಿ, ಬಂದು ಒಂದ್ಸರಿ ಮಾತಾಡ್ಬಿಡಿ ನೀವೇ.